ಇಷ್ಟೊತ್ತಾದರೂ ಬಂದಿಲ್ಲ. ಬರ್ದೇ ಇರೋದು ಒಳ್ಳೇದಾಯಿತು. ಇವತ್ತಾದರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಬಂದಿಲ್ಲ, ಎಲ್ಲೋದ್ರು ಅಂತಾರ ತಿಳ್ಕೋಬೇಕು. ಏನಚ್ಚು ಇನ್ನೂ ಕೆಲಸ ಮಾಡ್ತಾ ಇದೀಯಾ? ನೀನೇನು ಇಷ್ಟೊತ್ತಲ್ಲಿ ಇನ್ನೂ ಮಲಗಿಲ್ಲ? ಯಾಕೆ? ಮಲಗಿದ್ದೆ, ನಿದ್ದೆ ಬರಲಿಲ್ಲ, ಅದಕ್ಕೆ ಬಂದೆ. ಯಾಕೆ ದೀಪ ತುಂಬಾ ಕಾಟ ಕೊಡ್ತಿದ್ದಾಳಾ? ಕಾಟ ಕೊಡಕ್ಕೆ ಅವ್ರ ರೂಮಲ್ಲಿ ಇದ್ರೆ ತಾನೆ. ಓಹೋ, ಅಂದ್ರೆ ಅವಳು ರೂಮಲ್ಲಿ ಇಲ್ಲ ಅಂತ ಅವಳನ್ನ ಹುಡ್ಕೊಂಡು ಬರ್ತಿದ್ಯಾ ಅನ್ನು? ಹಂಗೇನಿಲ್ಲ ಅಚ್ಚು, ಅವರೆಲ್ಲಿದ್ರೆ ನನಗೇನು, ನಾನು ಯಾಕೆ ಅವರು ನೋಡ್ಕೊಂಬರ್ಲಿ? ಹಂಗೆ ನೋಡಿದ್ರೆ ಅವ್ರ ರೂಮಿಗೆ ಬರ್ದೇ ಇದ್ರೇ ಒಳ್ಳೇದು. ಹೌದಾ, ಸರಿ ಇರು, ದೀಪನ ನಿನ್ನ ರೂಮಿಗೆ ಕಳಿಸ್ತೀನಿ ಹಾಗಿದ್ರೆ. ಅಂತ ತಪ್ಪು ಮಾತ್ರ ಮಾಡಕ್ ಹೋಗ್ಬೇಡ ಅಚ್ಚು. ಡೈಲಿ ಪಕ್ಕದಲ್ಲಿ ಮಲ್ಕೊಂಡು ಕಾಟ ಕೊಡ್ತಿದ್ರಲ್ಲ, ಇವತ್ತಿರ್ಲಿಲ್ವಲ್ಲ, ಎಲ್ಲಿದ್ದಾರೆ ಏನು ಕತೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅದು ಬಿಟ್ಟು ಅವ್ರನ್ನ ಕರೆಯೋಕ್ಕಾಗಲಿ ಯಾಕೆ ಬರಲಿಲ್ಲ ಅಂತ ಕೇಳೋಕ್ಕಾಗಲಿ ಅಲ್ಲ. ಅಂದರೆ ದೀಪ ಇಲ್ಲದೆ ನಿನಗೆ ನಿದ್ರೆ ಬರ್ತಿಲ್ಲ ಅಂತಾಯ್ತು. ನಾನು ಎಲ್ಲಿ ಹಂಗಂದೆ ಅಚ್ಚು? ಇಷ್ಟು ದಿನ ನನ್ನ ಪಾಡಿಗೆ ನಾನು ಒಬ್ಬನೇ ಮಲಗ್ತಾ ಇರಲಿಲ್ವಾ? ಮತ್ತೆ ಈಗ ಯಾಕೆ ದೀಪ ನೋಡ್ಕೊಂಡು ಬಂದೆ? ನೋಡು, ಅವ್ರು ನಿಂಗೆ ಸಿಕ್ಕರೆ ಅವ್ರ ಪಾಡಿಗೆ ಅವ್ರು ಮಲಗಕ್ಕೆ ಕೇಳು, ಬರೋದು ಬೇಡ ಅಂತಲೂ ಹೇಳು. ನೀನು ನಿನ್ನ ಹೆಂಡತಿ ಮಲಗೋ ವಿಷಯಕ್ಕೆ ನಾನು ಯಾಕಪ್ಪ ಇನ್ವಾಲ್ವ್ ಆಗಲಿ? ಏನಾದರೂ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಸರಿ, ಗುಡ್ ನೈಟ್. ದೀಪ ಇಲ್ಲ ಅಂತ ಇವನಿಗೆ ನಿದ್ರೆ ಬರ್ತಿಲ್ಲ ಅಂದರೆ ಇನ್ನು ಯಾವ ರೇಂಜಿಗೆ ಅವಳು ಇವನಿಗೆ ಕಾಟ ಕೊಡ್ತಿರ್ತಾಳೆ. ಏನದ್ಗೆ ನಿಮ್ಮ ಮಗ ಕುಡಿಯಲ್ಲ ಅಂತ ನಮ್ಮ ಅಣ್ಣ ಮನೆ ಒಳಗಡೆ ಬಿಟ್ಕೊಂಡ, ಈಗ ನೋಡಿದ್ರೆ ನಿಮ್ಮ ಮಗ ಹಳೆ ಚಾಳಿನೇ ಮುಂದುವರಿಸ್ತಾ ಇದ್ದಾನೆ. ಇದಕ್ಕೇನಂತೀರ ನೀವು? ಅವನು ಬೆಳಿಗ್ಗೆ ಎದ್ಮೇಲೆ ಯಾಕೆ ಕುಡ್ದೆ ಅಂತ ವಿಚಾರಿಸ್ತೀನಮ್ಮ. ಏನು ಪ್ರಯೋಜನ ಇಲ್ಲ ಕಣೆ, ನಾವು ಸುಮ್ಮನೆ ಬಾಯಿ ಪಡ್ಕೋಬೇಕು ಅಷ್ಟೇ. ನಿನ್ನ ಮಗ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಅಲ್ಲಿ ಸ್ಟೇಷನಲ್ಲಿ ಆ SI ಸಾಹೇಬನ್ಗೆ ನನ್ನ ಕಂಡ್ರೆ ಆಗಲ್ಲ. ಇವತ್ತು ಅವನ ಮಗಳು ತಂದು ಕೊಟ್ಟಿದ್ದ ಹೂವು ಹಣ್ಣು ಸೀರೆಯನ್ನೆಲ್ಲ ವಾಪಸ್ ತಗೊಂಡೋಗಿ ಕೊಟ್ಟಿದ್ದಕ್ಕೆ ಹುಡ್ಕೊಂಡಿದ್ದಾನೆ. ಅದೇನಾದರೂ ಅವನ ಮಗಳು ಕುಡಿದಿದ್ದು ಈ ಮಹಾನುಭಾವನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ವಿಚಾರ ಗೊತ್ತಾದರೆ ಸ್ಟೇಷನಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲೋಗುತ್ತೆ ಹೇಳು? ನೀವು ಮರ್ಯಾದೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ? ಆಗ ಏನು ಕುಡ್ಕೊಂಡು ಬಂದವನೇ ಅಂತ ಯೋಚನೆ ಮಾಡ್ತಿಲ್ವಾ ನೀವು? ಏನ್ ನಿನ್ನ ಮಗ ದೇಶ ಕಟ್ಟಕ್ಕೆ ಹೋಗಿದ್ದ, ಅವನನ್ನ ಕೂರಿಸಿ ಏನಪ್ಪ ಕುಡ್ದೆ, ಯಾಕಪ್ಪ ಕುಡ್ದೆ ಅಂತೆಲ್ಲ ವಿಚಾರಿಸ್ಬೇಕಾ? ಹೇಳಿದ್ನಲ್ಲ ಬೆಳಿಗ್ಗೆ ವಿಚಾರಿಸ್ತೀನಿ ಅಂತ. ನಾನು ಸತ್ಮೇಲೆ ಅವನು ಬುದ್ಧಿ ಬರೋದು. ಇನ್ನೂ ಬರ್ಕೊಂಡಿದ್ದಾನೆ. ಲೇ ನರಸಿಂಹ, ನರಸಿಂಹ, ಲೇ ಹೇಳ ಮೇಲೆ. ಏನಪ್ಪ ರಾಜ್ಕುಮಾರ, ರಾತ್ರಿ ಕುಡ್ದಿದ್ದಿನ ಇಳ್ದಿಲ್ವಾ? ಅದೇ ನಾನು ಕುಡ್ದ? ಇಲ್ಲ ಇಲ್ಲ, ನೀನು ಕುಡಿಲಿಲ್ಲ, ನಾನೇ ಕುಡ್ದಿದ್ದೆ. ಅಲ್ಲೆಲ್ಲೋ ಬಿದ್ದಿದ್ದೆ, ನೀನೇ ನನ್ನನ್ನು ಕರ್ಕೊಂಬಂದು ಇಲ್ಲಿ ಮಲಗಿಸ್ದೆ.
ಲವ್ ನಿಮ್ಮ ಜಿಮ್ ಹುಡುಗನ ಕೇಳಿ ನಾನು ಸಣ್ಣ ಆಗೋದಕ್ಕೆ ಏನಾದರೂ ಐಡಿಯಾ ಕೊಡ್ತೀಯ ಅಂತ ಅಂದ್ಕೊಂಡ್ರೆ ನಿನ್ನ ಕಂಠ ಪೂರ್ತಿ ಕುಡ್ಕೊಬಂದು ಬಿದ್ದಿದೆಯಲ್ಲೋ ನಿನ್ನನ್ನು ಹೆಂಗೋ ನಂಬಲಿ ನಾನು. ಅಲ್ಲ ಅತ್ತೆ, ಮತ್ತು ನಾನು ಹೆಂಗೆ ಮನೆಗೆ ಬಂದೆ? ನೀನು ಬರಲಿಲ್ಲಪ್ಪ, ನಿಮ್ಮ SI ಮಗಳಿದ್ದಾಳಲ್ಲ ಅವಳು ನಿನ್ನನ್ನು ಜೋಪಾನು ಕೈ ಹಿಡ್ಕೊಂಡು ಕರ್ಕೊಂಬಂದು ಮನೆಗೆ ಬಿಟ್ಟು ಹೋದ್ಲು. ನರಸಿಂಹ 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 ನಡಿ, ನಿಮ್ ಮನೆಗೆ ಹೋಗೋಣ. ನಡಿ ಬಾ, ನಡಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಮಲ್ಕೊಳ್ಳುವಂತೆ ಬನ್ನಿ. ಹುಷಾರು. ಕೂತ್ಕೊಳ್ಳಿ ಬನ್ನಿ. ಅದೇ ಸಾಹೇಬ್ರು ಏನಾದ್ರು ಬೈದ್ರಾ? ಇಲ್ಲ, ನೀನು ಮಾಡ್ಕೊಂಬಂದು ಕೆಲಸಕ್ಕೆ ಮುದ್ದು ಮಾಡ್ತಾರೆ ನಿನ್ನ. ಅದಕ್ಕೆ ಕಷಾಯ ಕಳಿಸಿದ್ದಾರೆ, ಕುಡಿ. ಅಮ್ಮ ಏನು ಮಾಡ್ತಿದ್ದಾರೆ? ನೀನು ಹಸ್ಕೊಂಡಿರ್ತೀಯ ಅಂತ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಮುಖ ತೊಳ್ಕೊಂಡು ಬಂದು ಹೊಟ್ಟೆ ತುಂಬ ತಿಂದು ಅಣ್ಣನ ಹತ್ರ ಬೈಸ್ಕೊಳ್ಳೋದಕ್ಕೆ ತಯಾರಾಗು. ತಗೋ ಕಷಾಯ ಕುಡಿ. ಎಂಥ ತಪ್ಪು ಮಾಡ್ಬಿಟ್ಟೆ. ಕುಡಿಯಲ್ಲ ಅಂತೇಳಿ ಮತ್ತೆ ಕುಡ್ದು ಬಂದ. ಸಾಹೇಬ್ರದ್ದು ಎಷ್ಟು ಕೋಪ ಮಾಡ್ಕೊಂಡಿದ್ದಾರೋ. ಅಮ್ಮನೂ ಬೇಜಾರು ಮಾಡ್ಕೊಂಡಿರ್ತಾಳೆ. ಎಷ್ಟು ಒಗ್ರಾಗಿದೆ. ಎಣ್ಣೆ ಎಷ್ಟು ಕಹಿದ್ರು ಕುಡಿದ್ಬಿಡ್ಬೋದು. ಈ ಕಷಾಯ ಮಾತ್ರ ಕುಡಿಯೋಕ್ಕಾಗಲ್ಲ. ನಿಮ್ಮ ಮುಖದಲ್ಲಿ ಈ ಥರ ನಗು ನೋಡಿ ತುಂಬ ದಿನ ಆಗಿತ್ತು. ನನಗೂ ಸಂತೋಷವಾಗಿರಬೇಕು, ಮನೇಲಿ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿರಬೇಕು ಅಂತ ತುಂಬ ಆಸೆ ಚಿರು. ಆದರೆ ಏನು ಮಾಡೋದು, ಈ ಮನೇಲಿ ಕೆಲವರು ಅದಕ್ಕೆ ಅಡ್ಡಿಯಾಗಿದ್ದಾರೆ. ಅದರಲ್ಲೂ ಅವಳು ನಿನ್ನ ಲೈಫಲ್ಲಿ ಇರೋವರೆಗೂ ನನಗೆ ನೆಮ್ಮದಿ ಇಲ್ಲ ಚಿರು. ಅರ್ಥ ಆಯ್ತು ಅದಕ್ಕೆ. ಅವ್ರು ಯಾವಾಗ ನನ್ನಿಂದ ದೂರ ಆಗ್ತಾರೋ ಅಂತ ನಾನು ಕಾಯ್ತಾ ಇದ್ದೀನಿ. ಡೋಂಟ್ ವರಿ ಚಿರು, ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆಮೇಲೆ ನೀನು ನಿಂಗೆ ಹೇಗೆ ಬೇಕೋ ಹಾಗೆ ಖುಷಿಯಾಗಿರ್ಬೋದು. ಸರಿ. ಚಿಕ್ಕಮ್ಮ, ಇವತ್ತು ಪಾರ್ಟಿಗೆಲ್ಲ ರೆಡಿನಾ? ಓ ಎಸ್, ನಾನು ಪ್ರಭಾಕರ್ ಸೇರ್ಕೊಂಡು ಎಲ್ಲ ಪರ್ಫೆಕ್ಟ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ಇವತ್ತು ನಮ್ಮ ಚಿರುಗೆ ತುಂಬ ಇಂಪಾರ್ಟೆಂಟ್ ಡೇ. ಅವ್ನು ಮಾಡಿರೋ ಡಿಸೈನ್ಸ್ನ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಮುಂದೆ ಪ್ರೆಸೆಂಟ್ ಮಾಡ್ತಿದ್ವಿ. ಅವನಿಗೆ ದೊಡ್ಡ ಲೆವೆಲಲ್ಲಿ ರೆಕಗ್ನಿಷನ್ ಸಿಗೋದಿನ. ಏನಪ್ಪ ಚಿರು, ರಾತ್ರಿ ಎಲ್ಲ ದೀಪ ಕಾಣಿಸ್ತಿರ್ಲಿಲ್ಲ, ಎಲ್ಲಾದ್ರೂ ಕಳಿಸಿದ್ಯಾ ನೀನು? ಏನು ಹೇಳ್ತಿದ್ರ ಚಿಕ್ಕಮ್ಮ? ನಾನು ಯಾಕೆ ಅವ್ರನ್ನ ಕಳಿಸ್ಲಿ? ನೈಟ್ ನನ್ನ ರೂಮಲ್ಲೂ ಮಲಗಿಲ್ಲ ಅವರು. ಹೌದಾ? ಮತ್ತೆ ಎಲ್ಲಿಗೆ ಹೋದ್ಲು? ಅವಳು ಎಲ್ಲಿಗಾದ್ರೂ ಹೋಗ್ಲಿ ಬಿಡಿ ಚಿಕ್ಕತ್ತೆ. ಅವಳ ಪಾರ್ಟಿಗೆ ಬರ್ದೇ ಇದ್ರೇ ಒಳ್ಳೇದು. ಹಾಗಂದ್ರೆ ಹೇಗೆ ಮೇಡಮ್? ಈ ಮನೆ ಕಿರಿ ಸೊಸೆ ಪಾರ್ಟಿಯಲ್ಲಿಲ್ಲ ಅಂದ್ರೆ ಪಾರ್ಟಿ ಕಳೆಗುಂದಲ್ವಾ? ರಾತ್ರಿ ಎಲ್ಲ ಮನೆ ಇರ್ಲಿಲ್ವಂತೆ, ಎಲ್ಲೇ ಹೋಗಿದ್ದೆ? ಒಂದ್ ದೊಡ್ಡ ಸಾಧನೆ ಮಾಡಕ್ ಹೋಗಿದ್ದೆ ಮೇಡಮ್. ಏನೇ ಸಾಧನೆ ಗೀದ್ನೆ ಅಂತಿದೆಯಲ್ಲ? ಗೊತ್ತಾಗವ್ರಿಗೆ ಗೊತ್ತಾಗಿದೆ ಬಿಡಿ ಮೇಡಮ್. ಅಲ್ಲ, ನಾನು ಮನೇಲಿರ್ಲಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಚಿರು. ಹೌದಾ ಹಸ್ಬೆಂಡು? ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ಆಯ್ತು. ರೀ, ನಾನು ಯಾಕ್ರಿ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ಅಷ್ಟಕ್ಕೂ ನೀವು ಇದ್ರಷ್ಟು ಬಿಟ್ರಷ್ಟು. ಅಲ್ಲ ಹಸ್ಬೆಂಡು, ನಿನ್ನೆ ರಾತ್ರಿ ನಾನು ಇರ್ಲಿಲ್ಲ ಅಂತ ನಿದ್ದೆ ಮಾಡಿದ್ರಾ ಇಲ್ವಾ? ಬಾಗ್ ಬಂದಾಗೆಲ್ಲ ಮಾತಾಡಬೇಡ. ನೀನಿಲ್ಲ ಅಂದ್ರೆ ಚಿರು ಇನ್ನೂ ಖುಷಿಯಾಗಿರ್ತಾನೆ. ಹೌದು. ಆಯ್ತು ಬಿಡಿ ಮೇಡಮ್, ಇವತ್ತಿನ ಫಂಕ್ಷನ್ ಜೋರಾ? ಅದೆಲ್ಲ ನಿನ್ಗ್ಯಾಕೆ? ಯಾಕೆ ಹಾಗಂತಿ ಸುಕ್ಕು? ಮನೆ ಫಂಕ್ಷನ್ ಅಂದಮೇಲೆ ದೀಪಾನು ಇರ್ಬೇಕಲ್ವಾ? ನೋಡಮ್ಮ ದೀಪ, ಇವತ್ತು ಸಂಜೆ ಫಾರಿನ್ನಿಂದ ಕ್ಲೈಂಟ್ಸ್ ಬರ್ತಿರ್ತಾರೆ, ಪ್ರೆಸ್ನವರು ಇರ್ತಾರೆ. ನೀನು ಅದಕ್ಕೆ ಸರಿಗೆ ರೆಡಿಯಾಗಿರ್ಬೇಕು. ಬಂದವ್ರ ಮುಂದೆ ಎಲ್ಲ
ಸ್ವಲ್ಪನಾದ್ರೂ ಚೆನ್ನಾಗಿ ರೆಡಿಯಾಗಕ್ಕೆ ಹೇಳಿ ಚಿಕ್ಕತ್ತೆ. ಕೇಳಿಸ್ಕೊಂಡೇನೆ. ಆಯ್ತು ಬಿಡಿ ಮೇಡಮ್, ನನ್ನ ಹಸ್ಬೆಂಡ್ ಡಿಸೈನ್ಸ್ ನೋಡಕ್ಕೆ ಎಲ್ಲರೂ ಬರ್ತಿದ್ದಾರೆ ಅಂದ್ರೆ ನಾನು ರೆಡಿ ಆಗದೆ ಇರ್ತೀನಾ? ಸೌಂದರ್ಯ ಇತ್ತೀಚೆಗೆ ಅತಿಯಾಗಿ ಆಡ್ತಿದ್ದಾಳೆ. ನಿನ್ ಮಾತು ಕೇಳಲ್ಲ ಅಂತಿದ್ದಾಳಲ್ಲ. ಚಿಕ್ಕಮ್ಮ, ಈಗ ಇದ್ರ ಬಗ್ಗೆ ಮಾತಾಡೋದು ಬಿಟ್ಟು ಅರೇಂಜ್ಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಬಿಡಿ. ಅದಕ್ಕೆ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಕೇಳಿಸ್ತೀನಿ ಚಿರು ಹೇಳಿದ್ದು. ನಡಿ, ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಬಾ. ನಾನು ಹಾಕಿದ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿಕೊಂಡು ಇವಳು ನಮ್ಮ ಚಿರೋ ಮಾಡಿರೋ ಥರ ಡಿಸೈನ್ಸ್ ಮಾಡ್ತಾಳಾ? ನೋ ವೇ. ಆಫ್ಟರ್ ಆಲ್ ಇವಳೊಬ್ಳು ಟೇಲರ್. ಇವಳು ಚಿರೋ ಥರ ಡಿಸೈನ್ಸ್ ಮಾಡೋಕೆ ಹೇಗಾಗುತ್ತೆ? ಚಾನ್ಸೇ ಇಲ್ಲ. ಯಾಕೋ ಮಗನೇ ಇಂಥ ಕೆಲಸ ಮಾಡಿದೆ? ಏನೋ ಟೆನ್ಷನಲ್ಲಿದ್ದೆಮ್ಮ, ಅದಕ್ಕೆ ಗೊತ್ತಾಗದೆ ಸ್ವಲ್ಪ ಕುಡಿದ್ಬಿಟ್ಟೆ. ಸ್ವಲ್ಪ ಕುಡ್ದಿದ್ದ? ಕುಡ್ದು ಗಾಡಿನಲ್ಲಿ ಬೀಳೋಷ್ಟು. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನೇನೋ ಮಾಡಬೇಕಾಗಿತ್ತು. ಏನೋ ಆ ಹುಡುಗಿ ನಿನ್ನನ್ನು ಜೋಪಾನವಾಗಿ ಮನೆ ತನಕ ಕರ್ಕೊಂಡು ಬಂದುಬಿಟ್ಟು ಹೋದ್ಲು. ಬೇರೆಯವರಾಗಿದ್ರೆ ಹೀಗೆಲ್ಲ ಮಾಡ್ತಿದ್ರಾ? ಏನಾಗಲ್ಲ, ನೀನು ಅಳ್ಬೇಡ, ಸುಮ್ಮನಿರಮ್ಮ. ಹೋಗ. ಮಾಡಿರೋ ತಪ್ಪಿಗೆ ಬಾರ್ಕೋಲ್ ತಗೊಂಡು ಬರೋ ತರ ಬಾರ್ಸದ್ ಬಿಟ್ಟು ನೀನೇ ಅಳ್ತಾ ನಿಂತಿದ್ಯಲ್ಲ. ಮಗು ಕೇಳ್ದಾಗೆ ಏನಾಯ್ತು ಮಗನೇ ಅಂತ ಕೇಳ್ತಾ ಇದೆಯಲ್ಲ, ನಿನಗೆ ಬೈಬೇಕು ಮೊದಲು. ಅವನಿಗೆ ಸ್ವಲ್ಪ ಬೇಜಾರಾಗಿತ್ತಂತೆ, ಅದಕ್ಕೆ ಒಂದು ಸ್ವಲ್ಪ ಕುಡ್ದಿದ್ನಂತೆ. ಇವನ್ನ ಹೆತ್ತಿದ್ದಕ್ಕೆ ನಮಗ್ ಬೇಜಾರಾಗಬೇಕು, ಅವನ್ಗೆ ಯಾಕೆ ಬೇಜಾರಾಗಬೇಕು? ಇಂಥ ಪಾಪಿಷ್ಟ ಮಗನ್ನ ನಮಗೆ ಯಾಕೆ ಕೊಟ್ಟೆ ಅಂತ ಆ ದೇವ್ರಿಗೆ ಹಿಡಿ ಶಾಪ ಹಾಕ್ಬೇಕು ನಾವು. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇಷ್ಟು ದಿವಸ ಅವ್ನು ಕುಡಿದೇ ತಾನೇ ಮನೆಗೆ ಬರ್ತಿದ್ದ. ಏನೋ ನಿನ್ನೆ ಬೇಜಾರಾಗಿತ್ತು ಅಂತ ಸ್ವಲ್ಪ ಕುಡಿದು ಬಂದವನೆ. ಆ ಮಗುಗೆ ತಿದ್ದು ಬುದ್ಧಿ ಹೇಳೋದು ಬಿಟ್ಟು ಈಗ ಮಾತಾಡೋದು. ನಿನಗೂ ನಿನ್ನ ಮಗನಿಗೂ ಸರಿಯಾಗಿದೆ ಕಣೆ ಜೋಡಿ. ಮರೆ ಹಿರಿ ಮಗನಾಗಿ ಜವಾಬ್ದಾರಿ ತಗೋತಾನೆ, ಎಲ್ರಿಗೂ ಆಸರೆ ಆಗ್ತಾನೆ ಅಂತ ಎಲ್ಲ ಅಪ್ಪಂದರು ಆಸೆ ಪಡ್ತಾರೆ. ಆದ್ರೆ ನನ್ನ ಹಣೆಯಲ್ಲಿ ಅದೆಲ್ಲ ಬರ್ದಿಲ್ವೇ? ಕಷ್ಟನೋ ಸುಖನೋ ಸಾಯೋವರೆಗೂ ದುಡಿಬೇಕು. ದುಡಿತಾನೆ ಸಾಯ್ಬೇಕು ಅನ್ಸುತ್ತೆ. ಎಷ್ಟು ಬುದ್ಧಿ ಹೇಳಿ ಏನು ಪ್ರಯೋಜನ? ಅವನಿಗೆ ಅನ್ನಿಸ್ಬೇಕು ನಾನು ಮಾಡ್ತಾ ಇರೋದು ತಪ್ಪು ಅಂತ. ಅದೇನು ಬುದ್ಧಿ ಹೇಳ್ತೀಯೋ ಹೇಳು. ನಾನು ಡ್ಯೂಟಿಗೆ ಹೋಗಬೇಕು. ತಿಂಡಿ ತಿನ್ರಿ. ನಿನ್ನ ಮಗ ಮಾಡಿರೋ ಕೆಲಸಕ್ಕೆ ಗಂಟ್ಲಲ್ಲಿ ಒಂದು ತೊಟ್ಟು ನೀರು ಇಳಿಯಲ್ಲ. ತಿಂಡಿ ಎಲ್ಲಿ ಸೇರುತ್ತೆ? ನಿನ್ನ ಮಗನಿಗೆ ಹೊಟ್ಟೆ ತುಂಬ ಹಾಕಿ ನೀನು ಅವನ ಜೊತೆ ಕೂತ್ಕೊಂಡು ತಿನ್ನು. ಲೋ ನರಸಿಂಹ, ಈಗ ನಿಂಗೆ ಸಮಾಧಾನ ಆಯ್ತಾ? ಪಾಪ ನಮ್ಮಣ್ಣ ಹಸ್ಕೊಂಡೆ ಡ್ಯೂಟಿಗೆ ಹೋಗ್ತಾನೆ. ಬಾಪ ನೀನು ತಿಂಡಿ ತಿನ್ಬಾ. ಬೇಡಮ್ಮ. ನರ್ಸಿಂಗ್, ಅದಕ್ಕೆ ಪಾಪ ನೀವು ಹೊತ್ತು ಸುಸ್ತಾಗಿರ್ತೀರಾ. ಬನ್ನಿ, ನೀವು ಇಡ್ಲಿ ತಿನ್ಬಿಡಿ. ಬನ್ನಿ ಅದಕ್ಕೆ. ಬೇಡ. ಯಾರದು? ಕೈ ಬಿಡು, ನನ್ ಕೆಲಸ ಮಾಡ್ಬೇಕು. ಮೇಡಮ್ ನೋಡಿದ್ರೆ ಇನ್ನೇನಿಲ್ಲ, ಬೈತಾರಷ್ಟೇ. ಕೈ ಬಿಡು. ಯಾರದು? ಹುಟ್ಟುಹಬ್ಬದ ಶುಭಾಶಯ ಜಾಜಿ ಅಕ್ಕ. ತುಂಬಾ ಥ್ಯಾಂಕ್ಸ್ ಮೇಡಮ್. ಸಾರಿ, ನೀವು ಅಂತ ಗೊತ್ತಾಗ್ಲಿಲ್ಲ. ನನ್ನ ಜೊತೆ ಕೆಲಸ ಮಾಡೋರು ಅಂತ ಅನ್ಕೊಂಡೆ. ಪರವಾಗಿಲ್ಲ ಜಾಜಿ ಅಕ್ಕ, ನೀವು ಯಾವಾಗ್ಲೂ ಕೆಲಸನೇ ಮಾಡ್ತಿರ್ತೀರ ಅಲ್ವಾ, ಅದಕ್ಕೆ ತಮಾಷೆ ಮಾಡೋಣ ಅಂತ ಅನ್ಕೊಂಡೆ. ಕೋಪನಾ? ಇಲ್ಲ ಮೇಡಮ್, ಸ್ವಲ್ಪ ಭಯ ಆಯ್ತು ಅಷ್ಟೇ. ಭಯನಾ? ಯಾಕೆ? ಕೆಲಸ ಮಾಡೋ ಸಮಯದಲ್ಲಿ ಇದ್ಯಾರಪ್ಪ ಈ ರೀತಿ ಮಾಡ್ತಿದ್ದಾರಲ್ಲ, ಮನೆಯವ್ರು ಯಾರಾದ್ರೂ ನೋಡಿದ್ರೆ ಅವ್ರ ಕೈಲಿ ಮತ್ತೆ ಬೈಸ್ಕೋಬೇಕಲ್ಲ ಅಂತ ಸ್ವಲ್ಪ ಭಯ ಆಯ್ತು ಅಷ್ಟೇ. ಜಾಜಿ ಅಕ್ಕ, ನೀವು ತಲೆನೇ ಕೆಡ್ಸ್ಕೊಬೇಡಿ. ನಾನು ಎಲ್ಲಿರೋವರೆಗೂ ನಿಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ಸರಿ, ನಿಮ್ಮ ಹುಟ್ಟುಹಬ್ಬ ಆಚರಿಸೋಣ. ನೋಡಿ, ನಿಮ್ಗೋಸ್ಕರ ಕೇಸರಿ ಬಾತಲ್ಲಿ ನಾನೇ ಕೇಕ್ ಮಾಡಿದೆ. ಹೆಂಗಿದೆ? ಚೆನ್ನಾಗಿದೆಯಾ? ಖುಷಿ ಆಯ್ತಾ? ತುಂಬ ಖುಷಿ ಆಯಿತು ಮೇಡಮ್. ನನಗೆ ಬರ್ತಡೇ ಮಾಡ್ಕೊಳ್ಳೋ ಯೋಗ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಹಿಂಗೆ ಮನೆಗೆ ಬಂದಮೇಲೆ ಮೊದಲನೇ ಸಲ ಅದು ನಿಮ್ಮಿಂದಾಗಿ ಬರ್ತಡೇ ಆಚರಿಸ್ಕೊತಿರೋದು. ಇದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ? ನೀವು ಖುಷಿಯಾಗಿದ್ದೀರಾ ಅಲ್ವಾ, ಅಷ್ಟೇ ಸಾಕು. ನಾವೆಲ್ಲರೂ ಖುಷಿಯಾಗಿರ್ತೀವಿ. ಸರಿ ಬನ್ನಿ, ಕೇಕ್ ಕಟ್ ಮಾಡಿ. ಇರಿ. ಹ್ಯಾಪಿ ಬರ್ಡೇ ಟು ಯು.
ಏನಿದು ಎಲ್ಲರನ್ನು ಗುಡ್ಡೆ ಹಾಕೊಂಡು ಏನ್ ಮಾಡ್ತಿದೀಯಾ? ಅದ ಮೇಡಮ್, ಇವತ್ತು ಜಾಜಿ ಅಕ್ಕ ಹುಡ್ದಬ್ಬ, ಅದನ್ನೇ ಆಚರಿಸ್ತಿದ್ದೀವಿ. ಕೇಸರಿ ಬಾತಲ್ಲಿ ಕೇಕ್ ಮಾಡಿದ್ದೀನಿ, ಬನ್ನಿ ತಿನ್ನಿ. ಅವತ್ತು ಸೌಂದರ್ಯಂಗ್ ಪಾಸ್ತಾ ಮಾಡಿ ತಿನ್ಸಿ ಆಟ ಆಡ್ದಾಗೆ ನನಗೂ ಇದನ್ನ ತಿನ್ಸಿ ಆಟ ಆಡಿಸ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಮೇಡಮ್, ಒಂದ್ಸಲ ಮಾಡಾದ್ಮೇಲೆ ಮತ್ತೆ ಮತ್ತೆ ಅದನ್ನೇ ಮಾಡೋಕ್ಕಾಗತ್ತಾ? ನಿಮ್ಮನ್ನ ಗೊಳೈಕೋಬೇಕು ಅಂದ್ರೆ ಬೇರೆ ಏನಾದ್ರೂ ಉಪಾಯ ಮಾಡ್ತೀನಿ. ಒಂದಲ್ಲ ಒಂದಿನ ನನ್ನನ್ನು ಹೊರಗೆ ಹಾಕಿದ್ರು ಹಾಕ್ತೀಯ ನೀನು. ಎಲ್ರು ಏನ್ ಹಾಗೆ ನೋಡ್ತಾನಿದ್ದೀರಾ? ಹೋಗಿ ಕೆಲಸ ನೋಡ್ಕೊಳ್ಳಿ. ಬಾಯ್ ಮಾಮ್. ಎಲ್ಲಿಗೆ ಹೋಗ್ತಿದೀಯೇ? ಮಾಮ್, ಅದು ಪಾರ್ಟಿಗೆ ಡ್ರೆಸ್ ಇಲ್ಲ ಮಾಮ್, ಅದಕ್ಕೆ ಶಾಪಿಂಗ್ ಹೋಗ್ತಿದ್ದೀನಿ. ಕಾಸೆಲ್ಲಿದೆಯೇ? ಮಾಮ್, ಪ್ರಭಾಕರ್ ಅಂಕಲು ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ, ಅದಕ್ಕೆ ಹೋಗ್ತಿದ್ದೀನಿ. ಹೌದಾ ಚಿನ್ನ, ನಂಗೊಂದು ಸೀರೆ ತಗೊಂಡ್ ಬಾರೆ. ಓಕೆ ಮಾಮ್. ಡ್ಯಾಡ್ಗೆ? ಅಯ್ಯೋ ಅವ್ರ ಹತ್ರ ಬೇಜಾನಿದೆ, ನನಗೆ ಮಾತ್ರ ತಗೊಂಡ್ ಬಾ. ಸರಿ ಮಾಮ್, ಬಾಯ್. ಓಕೆ ಬಾಯ್, ಹುಷಾರು. ಏನ್ ಹಂಗೆ ನಿಂತಿದ್ಯಾ? ಹೋಗೋ. ಜಾಜಿಕ ನೋಡಿ. ತುಂಬಾ ಚೆನ್ನಾಗಿದೆ ಮೇಡಮ್. ಯಾರು ಹೊಲ್ದಿದ್ದು? ನಾನೇ ಮಾಡಿದ್ದು. ಇದನ್ನ ಚಿರು ಅವ್ರಿಗೆ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಏನ್ ವಿಶೇಷ? ತಾಕತ್ತಿದ್ರೆ ಈ ಥರ ಒಂದು ಡ್ರೆಸ್ ಹೊಲ್ ತೋರಿಸು ಅಂತ ಸೌಂದರ್ಯ ಮೇಡಮ್ ನನಗೆ ಸವಾಲು ಹಾಕ್ತರು, ಅದಕ್ಕೆ ಇದನ್ನ ಮಾಡಿದ್ದು. ಮೊದಲು ಚಿರು ಅವ್ರಿಗೆ ತೋರಿಸಿ ಆಮೇಲೆ ನನ್ನ ತಾಕತ್ತೇನು ಅಂತ ಸೌಂದರ್ಯ ಮೇಡಮ್ ಗೊತ್ತು ಮಾಡಿಸ್ತೀನಿ. ತುಂಬಾ ಚೆನ್ನಾಗಿದೆ ಮೇಡಮ್. ನೀವು ಚಿರು ಸರ್ ತರ ಹಿಡ್ದಿದ್ ಕೆಲಸನ ಮಾಡದೆ ಬಿಡೋದಿಲ್ಲ. ಓ ಅಕ್ಕ, ಇದು ನಿಮ್ಗೆ ಇಷ್ಟ ಆಯ್ತಾ? ಸಕ್ಕದಾಗಿದೆ ಮೇಡಮ್. ಜಾಜಿಕ, ಇನ್ನೊಂದು ಚೂರು ಕೆಲಸ ಇದೆ, ಮಾಡ್ಬಿಡ್ತೀನಿ ಆಯ್ತಾ? ಸರಿ ತಗೊಳ್ಳಿ ಮೇಡಮ್. ಸುಕ್ಕು, ಕವನ ಇಲ್ಲ, ಇಷ್ಟೊತ್ತಾಯ್ತು ಬರಲೇ ಇಲ್ಲ. ಈಗ ಹೋಗಾಕ್ ಬರೋದಕ್ಕೆ ಅವಳೇನೋ ಬೆಂಕಿ ಪಣ್ಣ ತರಕ್ ಹೋಗಿದಾಳ. ಅವಳು ಹೋಗಿರೋದು ಶಾಪಿಂಗಿಗೆ, ಬರ್ತಾಳೆ ಬಿಡಿ. ಬಿಟ್ಟಿ ದುಡ್ಡಲ್ಲಿ ಶೋಕಿ ಹೊಡೆಯೋದನ್ನ PhD ಕಲ್ತ್ಕೊಂಡಿದ್ದಾಳೆ ಅಂತ ಏನ್ ರೇಂಜಲ್ಲಿ ಹೇಳ್ತೀನಿ ನೀನು? ರೀ, ನೀವು ನೆಟ್ಟಿಗಿದ್ರೆ ಅವಳೇ ಬೇರೆಯವ್ರ ದುಡ್ಡು ತಗೊಂಡು ಹೋಗ್ತಿದ್ಲು. ನಾನು ಇಷ್ಟಿರೋದಕ್ಕೆ ಈ ಥರ ಆಡಿಸ್ತಾ ಇದ್ದೀರಾ? ನಿಮ್ಗಳಿಗೆ ಏನಾರು ನಾನು ಕೇಳ್ದಾಗ ದುಡ್ಡು ಕೊಟ್ಟಿದ್ರೆ ಇನ್ನೇನು ಗತಿಯಾಗಿರೋದು ನಂದು? ಏನಂದ್ರೆ? ಏನಿಲ್ಲ, ಹೆಣ್ಮಕ್ಳು ರಾತ್ರಿ ಇಷ್ಟೊತ್ತೆಲ್ಲ ಓಡಾಡಬಾರ್ದು. ಶಾಪಿಂಗ್ ಮುಗಿದಿದ್ರೆ ಬೇಗ ಮನೆಗೆ ಬರಕ್ಕೆ ಹೇಳು. ನಿಮ್ದೊಳ್ಳೆ ಕತೆ ಆಯ್ತಲ್ರಿ. ಹಲೋ. ಹಾ ಮಾಮ್. ಎಲ್ಲೇ ಇದೀಯಾ? ಮಾಮ್, ಅರ್ತ್ ಮೇಲಿದ್ದೀನಿ. ಏನಂದೆ? ಮಾಮ್, ಇನ್ನೇನು ಮಾಮ್, ಈಗ ತಾನೇ ಶಾಪಿಂಗ್ ಮುಗಿಸ್ಕೊಂಡು ಬರ್ತಿದ್ದೀನಿ. ಈಗಲೇ ಎಲ್ಲಿದೆಯಾ ಅಂತ ಕೇಳ್ತಿದ್ಯಲ್ಲ. ನಾನಲ್ಲ ಮಗಳೇ, ನಿಮ್ಮಪ್ಪ ಕೇಳ್ತಿರೋದು. ಏನಂತೆ ಡ್ಯಾಡ್ದು? ಸೆಲೆಬ್ರೇಷನ್ಗೆ ಟೈಮ್ ಆಗ್ತಿದೆ, ಬೇಗ ಬರಕ್ ಹೇಳ್ತಿದ್ದಾರೆ. ಫೈನ್ ಮಾಮ್, ಡ್ಯಾಡಿಗೆ ಹೇಳು ಬರ್ತಿದ್ದೀನಿ ಅಂತ. ಸರಿ, ಬೇಗ ಬಾ. ಹೊರಟಿದಾಳಂತೆ. ಅಪ್ಪ, ಇವಾಗ ನೆಮ್ಮದಿ ಆಯ್ತು. ಅಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ಕೆ ಅವಳೇನಾದ್ರೂ ಊರ್ ಬಿಟ್ಟು ಹೋಗಿದಾಳ ಅಥವಾ ಬೇರೆ ಯಾರ ಜೊತೆ ಆದ್ರೂ ಓಡೋಗಿದಾಳ? ಭುಜದವರೆಗೂ ಬೆಳೆದು ನಿಂತಿರೋ ಹೆಣ್ಮಕ್ಳು ಮನೆ ಹೊಸಲಿಂದ ಹೊರಗಡೆ ಹೋದಾಗ ಮನೆಗೆ ವಾಪಸ್ ಯಾವಾಗ ಬರ್ತಾರೋ ಅನ್ನೋ ಆತಂಕ ತಂದೆ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಕಣೆ. ಮಕ್ಕಳ ವಿಷಯದಲ್ಲಿ ನೋವಾದಾಗ ಅಮ್ಮ ಅತ್ತು ಸಮಾಧಾನ ಮಾಡ್ಕೋತಾಳೆ, ಅಪ್ಪ ಅಳ್ದೇನೆ ಮನ್ಸನ್ನ ಕಲ್ ಮಾಡ್ಕೋತಾನೆ. ಈ ಸಮಾಜ ಅಮ್ಮನ್ನ ತ್ಯಾಗಮಯಿ ಅನ್ನೋದ್ರಲ್ಲಿ ಬ್ಯುಸಿಯಾಗಿರುತ್ತೆ, ಕರುಣಾಮಯಿ ಆಗಿರೋ ಅಪ್ಪನ್ನ ಮೂಲೆ ಗುಂಪು ಮಾಡ್ಬಿಡುತ್ತೆ. ಅಬ್ಬಬ್ಬಾ, ಏನಿವತ್ತು ಇಷ್ಟೊಂದು ಒಳ್ಳೆ ಮಾತಾಡ್ತಿದ್ದೀರಾ? ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ದೆ ಸಾಲದು, ನಾವು ಒಳ್ಳೆಯವರಾಗಕ್ಕೆ ಪ್ರಯತ್ನ ಪಡಬೇಕು. ಸಂಬಂಧಕ್ಕೆ ಬೆಲೆ ಕೊಡ್ದಿರೋಳ್ಗೆ ಹಿಂಗಿದೆಲ್ಲ ಎಲ್ಲ ಅರ್ಥ ಆಗಬೇಕು. ಯಾಕೋ ಇವತ್ತು ನೀವೇ ಶ್ರೀಕೃಷ್ಣನ್ ತರ ಮಾತಾಡ್ತಿದ್ದೀರಾ? ಆಮೇಲೆ ನಿಮ್ಮನ್ನು ವಿಚಾರಿಸ್ಕೊತೀನಿ. ಇವಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಆಹಾ, ಎಷ್ಟು ಚೆನ್ನಾಗಿ ಹೊಲ್ದಿದ್ದೀನಲ್ವಾ? ಸೂಪರ್ ದೀಪ. ಮೊದಲು ಇದನ್ನ ಚಿರು ಅವ್ರಿಗೆ ತೋರಿಸಿ ಬೇಷ್ ಅನ್ಸ್ಕೋಬೇಕು. ಅದಾದ್ಮೇಲೆ ಸೌಂದರ್ಯ ಅವ್ರಿಗೆ ತೋರಿಸಿ ಅವ್ರು ಹಾಕಿರೋ ಸವಾಲಲ್ಲಿ ಗೆದ್ದೆ ಅಂತ ಅನ್ಸ್ಕೋಬೇಕು.